ಹೊಡೆದಿದ್ದಾರೆ. ಆ ತಲೆ ಹೊಡೆದಿದ್ದು ಇನ್ನೂ ಹಿಂಗೆ ಬಗ್ಗಿ ಒಣಗಿರೋದು ಹಂಗೆ ಬಿದ್ದಿದೆ. ಅಷ್ಟು ಹೇಳಿದ್ರು ಕೂಡ ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಹೇಳಿದ್ರೆ ಏನು ಗೊತ್ತಿಲ್ಲ. ಮಳೆಗಾಲದಲ್ಲಿ ನಡೆದೆ ಯಾವಾಗ ನೆಡ್ತೀರಿ? ಮೇಯಿಂದ ಏನ್ ಮಾಡ್ತಾ ಇದ್ರಿ ನೀವು? ಏನ್ರಿ ಮಾಡ್ತಾ ಇದ್ರಿ ಮೇಯಿಂದ ಸ್ವಾಮಿ ನಾಥೋರು? ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅರಣ್ಯ ವಿಭಾಗದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವರಾದ ಕೃಷ್ಣ ಬೈರೇಗೌಡರು ಇಂದು ಸಂಬಂಧಿತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಸಂಬಂಧಿತ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡರು ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಯಾಕಂದರೆ ಗಿಡ ನೆಡುವ ಕಾರ್ಯಕ್ರಮ ಕೇವಲ ಪೇಪರ್ ಕಾರ್ಯಕ್ರಮ ಆಗಬಾರದು. ನಿಜವಾಗಿಯೂ ಗಿಡ ನೆಡಬೇಕು. ನೆಟ್ಟ ಗಿಡ ಉಳಿಯಬೇಕು. ಈ ವರ್ಷ ನಗರದಲ್ಲಿ 64,000 ಸಸಿ ನೆಡುವ ಯೋಜನೆ ಇದೆ. ಈವರೆಗೆ ನಿಯಮದ ಅಡಿಯಲ್ಲಿ ಸಸಿ ನೆಟ್ಟಿಲ್ಲ. ಆದರೆ ಇನ್ಮುಂದೆ ನಿಯಮ ಮೀರುವಂತಿಲ್ಲ. ಈವರೆಗೆ ನೀವು ನೆಟ್ಟ ಲಕ್ಷಾಂತರ ಸಸಿಗಳಿಗೆ ಲೆಕ್ಕವೇ ಇಲ್ಲ. ಆದರೆ ಇನ್ಮುಂದೆ ಇಂತಹವಕ್ಕೆ ಅವಕಾಶವಿಲ್ಲ. ಬಾಯಿ ಚಪಲಕ್ಕೆ ಮಾತನಾಡಿ ಪರಿಹಾರ ಕಾಣದೆ ಬಿಡುವ ಸ್ವಭಾವ ನನ್ನದಲ್ಲ ಎಂದು ಸಂಬಂಧಿತ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡರು ಖಡಕ್ ಎಚ್ಚರಿಕೆಯನ್ನು ನೀಡಿದರು. ನೆಟ್ಬಿಟ್ಟು ಉಳಿಬೇಕಲ್ಲ. ಮಳೆಗಾಲದಲ್ಲಿ ನಡೆದೆ ಯಾವಾಗ ನೆಡ್ತೀರಿ? ಮೇಯಿಂದ ಏನ್ ಮಾಡ್ತಾ ಇದ್ರಿ ನೀವು? ಏನ್ರಿ ಮಾಡ್ತಾ ಇದ್ರಿ ಮೇಯಿಂದ ಸ್ವಾಮಿ ನಾಥೋರು? ಏನ್ ಮಾಡ್ತಾ ಇದ್ರಿ ಮೇಯಿಂದ? ಮಳೆ ವರ್ಷಕ್ಕೆ ಮಳೆ ಏನ್ ಮೇಡಮ್? ವರ್ಷಕ್ಕೆ ಮಳೆಗಾಲ ಚೇಂಜ್ ಆಗುತ್ತಾ ಮೇಡಮ್? ಜೂನ್ ತಿಂಗಳಲ್ಲಿ ಮಾನ್ಸೂನ್ ಬರುತ್ತೆ ಅನ್ನೋದು ಎಷ್ಟು ಮಿಲೇನಿಯಂಗಳಿಂದ ಫಿಕ್ಸ್ ಆಗಿದೆ ಮೇಡಮ್. ಏನ್ರಿ ನೀವು ಹುಟ್ಟಿದ ಮೇಲೆ ಏನಾದ್ರು ಡೇಟ್ ಚೇಂಜ್ ಆಗ್ತಾ ಇದೆಯಾ ಪ್ರತಿ ವರ್ಷ? ಗೊತ್ತಿರ್ಲಿಲ್ವಾ ನನಗೆ? ಇನ್ನೇನ್ ಕೆಲಸ ಆದ್ರೂ ಏನ್ ನಿಮ್ದು? ಮೇ ತಿಂಗಳಿಂದ ಏನ್ ಮಾಡ್ತಾ ಇದ್ರಿ? ಫೈನಾನ್ಷಿಯಲ್ ಇಯರ್ ಏಪ್ರಿಲ್ ಇಂದ ಆರಂಭ ಆಗಿದೆ. ಬಜೆಟ್ ಪ್ರೆಸೆಂಟೇಷನ್ ಯಾವ ಡೇಟ್ಗೆ ಮಾಡಿದೀರಾ ಸ್ವಾಮಿ? ನಾರ್ತ್ ಅಲ್ಲಿ ಅಲೋಕೇಶನ್ ಅವತ್ತು ಇಂಡಿಕೇಟ್ ಮಾಡಿದೀರಾ? ಆಮೇಲೆ ಏನ್ ಮಾಡ್ತಾ ಇದ್ರು? ಮಾರ್ಚ್ ಹಂಗಾದ್ರೆ ಏಪ್ರಿಲ್ ಇಂದ ಏನ್ ಮಾಡ್ತಾ ಇದ್ರಿ ಅವರು? ಮೇ ಎಂಡಿಗೆ ಮಾಡಿದ್ವಿ ಸರ್. ನಮ್ಮ ಟೆಂಡರ್ ಕೂಡ ಮೇ 25 ಆ ಹಿಂದೆ ಡಾಲೇಶ್ ಅಂತ ಅವರಿದ್ರು ಎಸ್ಎಫ್ ಆಗಿ. ಅವಾಗ ಇವು ರೀಸೆಂಟ್ ಆಗಿ ಮೇ ನಲ್ಲಿ ಬಂದಿತ್ತು. ಎಲ್ಲ ಇದು ನೋಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರೆ ಏನೇ ಮಾಡಿದ್ರು ನಿಮ್ದು ಹಳೆ ಸಿಸ್ಟಮ್ ಮುಂದುವರಿಬೇಕು. ಕನ್ಫ್ಯೂಷನ್, ಕೇಯಾಸ್, ಅಟರ್ ಕೇಯಾಸ್. ಆ ಕೇಯಾಸ್ ಅಲ್ಲಿ ಏನು ಲೆಕ್ಕ ಸಿಗಂಗಿಲ್ಲ, ಲೆಕ್ಕ ಮಾಡಂಗಿಲ್ಲ. ಏನು ಫೈಟ್ ಮಾಡ್ತೀರಪ್ಪ? ಆಗಸ್ಟ್ ನಂತಿಗೆ ನಾವು ವರ್ಕೌಟ್ ಮಾಡ್ತೀವಿ ಸರ್. ನಾನು ಅವತ್ತು ಅಷ್ಟು ಹೇಳಿದ್ದೇನೆ. ಅಲ್ಲಿ ಹೋಲ್ಡಿಂಗ್ಗೆ ಮರ ಕಟ್ ಮಾಡಿರೋದು, ಆ ಕಟ್ ಮಾಡಿದ ಬ್ರಾಂಚ್ ಇನ್ನೂ ಹಿಂಗಿದೆ. ಅದನ್ನ ತೆಗೆಸುವಷ್ಟಕ್ಕೂ ಇವ್ರಿಗೆ ಏನು ಓಡಾಡ್ತಾರೆ ಮಿನಿಸ್ಟ್ರಿಲಿ. ಆ ಮರದ ತಲೆ ಹೊಡೆದಿದ್ದಾರೆ. ಆ ತಲೆ ಹೊಡೆದಿದ್ದು ಇನ್ನೂ ಹಿಂಗೆ ಬಗ್ಗಿ ಒಣಗಿರೋದು ಹಂಗೆ ಬಿದ್ದಿದೆ. ಅಷ್ಟು ಹೇಳಿದ್ರು ಕೂಡ ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಹೋಲ್ಡಿಂಗಿಗೆ ಅಡ್ಡ ಬರುತ್ತೆ. ತಲೆ ಸುಳಿ ಅಂತಾರೆ. ತಲೆನ ಹೊಡೆದಿದ್ದಾರೆ. ಹೊಡೆದಾಗ ಅದು ಕೆಲವು ತೆಗ್ದಿದ್ದಾರೆ, ಕೆಲವು ಹಂಗೆ ಹಿಂಗೆ ಬಗ್ಗಿದ ಹಂಗೆ ಇದೆ, ಇನ್ನು ಮರದಲ್ಲೇ ಇದೆ. ಕೇಳಿದ್ರೆ ಏನು ಗೊತ್ತಿಲ್ಲ. ಹೇಳಿ ಸ್ವಾಮಿ. ಈಗ ಆಗಸ್ಟ್ ಮೇಡಮ್ ಹೇಳಿರ್ತಾವೀಗ ಗಿಡ ನೆಡುವ ಕಾರ್ಯಕ್ರಮ ಬರೀ ಪೇಪರ್ ಕಾರ್ಯಕ್ರಮ ಆಗಬಾರ್ದು, ಮಕ್ಕಿ ಕಾರ್ಯಕ್ರಮ ಆಗಬಾರ್ದು. ನಿಜವಾಗಿ ಗಿಡ ನೆಡಬೇಕು ಹಾಗೂ ನೆಟ್ಟ ಗಿಡ ಉಳಿಬೇಕು ಮತ್ತು ಬೆಳಿಬೇಕು, ಮರ ಆಗಬೇಕು. ಬೆಂಗಳೂರಿಗೆ ಇದರಿಂದ ಸುಧಾರಣೆ ಒಳ್ಳೆಯದು. ಹಸಿರು ಕವರು ಹೆಚ್ಚಾಗಬೇಕು, ಆರೋಗ್ಯ ಸುಧಾರಣೆ ಆಗಬೇಕು, ಪರಿಸರ ಸುಧಾರಣೆ ಆಗಬೇಕು. ಇಷ್ಟು ಇವತ್ತು ಸೇರಿರುವಂತಹ ಉದ್ದೇಶ. ಇದನ್ನ ಪಾಯಿಂಟ್ ಬೈ ಪಾಯಿಂಟ್ ನಾವು ಡಿಸ್ಕಷನ್ ಮಾಡಿ ಒಂದು ಆಕ್ಷನ್ ಪ್ಲಾನ್ ಹಾಕೊಂಡು ಒಂದು ಡೆಫಿನೆಟ್ ಡೇಟ್ಗೆ ಶುರು ಮಾಡಿ ಒಂದು ಡೇಟ್ ಒಳಗಡೆ ಇದನ್ನ ಮುಗಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು 6 ತಿಂಗಳು ನೆಟ್ರೆ ಎಲ್ಲಿ ನೆಟ್ಟಿದ್ದೀರಾ, ಎಲ್ಲಿ ಬಿಟ್ಟಿದ್ದೀರಾ, ಯಾರು ಲೆಕ್ಕ, ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇವೆಲ್ಲ ಆಕ್ಟಿವಿಟೀಸ್ ಬಿಲೋ ದ ರೇಡಾರ್ ಏನ್ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನೀವು ಯಾವ ಇದು ಬೇರೆ ಆಫೀಸರ್ಸ್ ಗಮನಕ್ಕೂ ಬರೋದಿಲ್ಲ, ಬೇರೆ ಆಫೀಸರ್ಸ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಇಂಪಾರ್ಟೆಂಟ್ ನೀವು ನೆಟ್ಟಿದ್ದೀವಿ ಅಂತ ನೀವೇ ಪೇಪರ್ ಅಲ್ಲಿ ಬರ್ಕೊಳ್ತೀರಾ, ಆಗುತ್ತೆ. ಸೊ ಅಕೌಂಟಬಿಲಿಟಿ ಇಲ್ಲದೆ ಇರೋದು ಅನೇಕ ಸಮಸ್ಯೆಗಳಿಗೆ ಕಾರಣ ಇದೆ. ಒಂದು, ಇದು ಎಂಟೈರ್ GBA ಕಾರ್ಪೊರೇಷನ್ಸ್ ಎಲ್ಲರೂ ಸೇರಿ ಮಾಡಬೇಕು.
ನಂಬರ್ 2 ಪಬ್ಲಿಕ್ ಅನ್ನ ಇನ್ವಾಲ್ವ್ ಮಾಡಿಕೊಂಡು ಮಾಡಬೇಕು. ಸೊ ಇಷ್ಟು ಆದ್ರೆ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇಂಪ್ರೂವ್ ಆಗುತ್ತೆ, ಎಫೆಕ್ಟಿವ್ನೆಸ್ ಆಫ್ ದ ಪ್ರೋಗ್ರಾಮ್ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಆಲೋಚನೆ. ಬೆಟರ್ ಸೊಲ್ಯೂಷನ್ಸ್ ಇದ್ರೆ ಐ ಆಮ್ ಓಪನ್ ಫಾರ್ ಬೆಟರ್ ಸೊಲ್ಯೂಷನ್ಸ್ ಆಲ್ಸೋ. ಸೊ I just submit a couple of things. I just need 2 minutes, sir. So it will be annoying for you now, given the